ಇವರ ವಿಶೇಷತೆ ಏನು ಅಂತಂದರೆ ಭಾರತೀಯ ತನಿಖಾ ಸಂಸ್ಥೆಗಳು ಯಾವ್ಯಾವುದಿದೆ ಎಲ್ಲ ವಿಚಾರಣೆಗೂ ಒಳಪಟ್ಬಿಟ್ಟಿದ್ದಾರೆ. ಕಳೆದ 13-14 ವರ್ಷದಲ್ಲಿ ಕೇಂದ್ರದ ಎಲ್ಲ ತನಿಖಾ ಸಂಸ್ಥೆಗಳು ಬಳ್ಳಾರಿನಲ್ಲಿ ದಾಳಿ ಮಾಡಿರೋದು. ಎಲ್ಲ ತನಿಖಾ ಸಂಸ್ಥೆಗಳಿಂದ ತನಿಖೆಯನ್ನು ಎದುರಿಸಿದ್ದಾರೆ ಬಿ ನಾಗೇಂದ್ರ. ಒಂದು ರೆಕಾರ್ಡ್. ತನಿಖಾ ಸಂಸ್ಥೆಗಳ ವಿಚಾರಣೆಗೆ ಒಳಗಾಗೋದ್ರಲ್ಲಿ ನಾಗೇಂದ್ರ ಅವರು ದಾಖಲೆ ಬರೆದು ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಲೆಕ್ಕಾಚಾರ ಕೊಡ್ಬೋದು ನಾವು. ಯಾವಾಗ 2011ರಲ್ಲಿ ಜನಾರ್ದನ್ ರೆಡ್ಡಿ ಜೊತೆ ಲೋಕಾಯುಕ್ತ ವರದಿಯಲ್ಲಿ ನಾಗೇಂದ್ರ ಹೆಸರು ಉಲ್ಲೇಖ ಆಗಿತ್ತು. ಲೋಕಾಯುಕ್ತ ದಾಳಿ ಕೂಡ ಆಗಿತ್ತು. ಈಗಲ್ ಟ್ರೇಡಿಂಗ್ ಮೈನಿಂಗ್ ಕಂಪನಿ ಅಕ್ರಮದಲ್ಲಿ ಇಡಿ ಮತ್ತು ಸಿಬಿಐನಿಂದ ನಾಗೇಂದ್ರ ಅವರ ವಿಚಾರಣೆ ಬರ್ತಾ ಇದೆ. ಪಾಯಿಂಟ್ಸ್ ನೋಡ್ತಾ ಇದ್ದೀರಾ. 2011ರಲ್ಲಿ ಅಕ್ರಮ ಗಣಿಗಾರಿಕೆ, ಓಬಳಾಪುರಂ ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರ ಬಂಧನ ಆಗಿದ್ದಾಗ ಇವರ ಹೆಸರು ಕೂಡ ಉಲ್ಲೇಖ ಆಗಿತ್ತು. ಸಂತೋಷ್ ಹೆಗಡೆ ಅವರ ಲೋಕಾಯುಕ್ತದ ಇದರಲ್ಲೂ ಕೂಡ ಇವರ ಹೆಸರು ಉಲ್ಲೇಖ ಆಗಿತ್ತು. ಜನಾರ್ದನ್ ರೆಡ್ಡಿ ಜೊತೆಗೆ ಲೋಕಾಯುಕ್ತ ವರದಿಯಲ್ಲಿ ನಾಗೇಂದ್ರ ಅವರ ಹೆಸರು ಉಲ್ಲೇಖ ಆಗಿತ್ತು. ಅದಾದ ನಂತರ 2011ರಲ್ಲಿ ಲೋಕಾಯುಕ್ತ ವಿಚಾರಣೆಯನ್ನು ನಾಗೇಂದ್ರ ಅವರು ಎದುರಿಸಿದ್ರು. 2011ರಲ್ಲಿ ಆ ಬಳಿಕ ಈಗಲ್ ಟ್ರೇಡಿಂಗ್ ಮೈನಿಂಗ್ ಕಂಪನಿ ಅಕ್ರಮ ನಡೆದಿತ್ತು. ಆ ಅಕ್ರಮದಲ್ಲಂತೂ ಇಡಿ ಮತ್ತು ಸಿಬಿಐನಿಂದ ನಾಗೇಂದ್ರ ಅವರ ವಿಚಾರಣೆ ಕೂಡ ನಡೆದಿತ್ತು. ಪಕ್ಷೇತರ ಶಾಸಕ. ಅದಾದ ನಂತರ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ SIT ನಾಪತ್ತೆ ಕೇಸ್ನಲ್ಲಿ ಕೂಡ ನಾಗೇಂದ್ರ ಭಾಗಿಯಾಗಿದ್ದರು. ಆಗಲೂ ನಾಗೇಂದ್ರ ಅವರ ಬಂಧನ ಆಗಿತ್ತು. ಆ ಪ್ರಕರಣದಲ್ಲಿ 1 ವರ್ಷ ಪರಪ್ಪನ ಅಗ್ರಹಾರದಲ್ಲಿ ಅವರು ಜೈಲಿನಲ್ಲಿ ಕಾಲ ಕಳೆದಿದ್ದರು. ಸೊ ಇದೆಲ್ಲವನ್ನು ನೋಡಿದ್ರೆ ಅಲ್ಲಿಗೆ ಇಡಿ, CBI, SIT ಮತ್ತು ಲೋಕಾಯುಕ್ತ ಈ 4 ತನಿಖಾ ಸಂಸ್ಥೆಗಳ ವಿಚಾರಣೆಯನ್ನು ಎದುರಿಸಿ ನಾಗೇಂದ್ರ ಅವರು ದಾಖಲೆ ಬರೆದಿದ್ದಾರೆ. ಅಮೋಘ ಸಾಧನೆ. ಲಾ ಮೇಕರ್ ಒಬ್ಬರು ಅಮೋಘ ಸಾಧನೆ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, 2011ರಿಂದ ವಿಚಾರಣೆಯ ಪುಟಗಳು ತೆರೆದುಕೊಳ್ಳುತ್ತೆ ನಾಗೇಂದ್ರ ಅವರದ್ದು. ಇಲ್ಲಿಯ ತನಕ ಎಲ್ಲ ತನಿಖಾ ಸಂಸ್ಥೆಗಳ ವಿಚಾರಣೆಯನ್ನು ಕೂಡ ಎದುರಿಸಿದ್ದಾರೆ. ಈಗ ಮತ್ತೊಂದು ಪ್ರಕರಣದಲ್ಲಿ ಬಂಧನ ಆಗಿದೆ. ಸೊ ಬಳ್ಳಾರಿನಲ್ಲಿ ಇದು ಒಂದು ರೀತಿ ದಾಖಲೆನೇ, ಬಳ್ಳಾರಿ ಜನಪ್ರತಿನಿಧಿಯೊಬ್ಬರ ದಾಖಲೆ ಅಂತ ಅನ್ಬೋದಾ? ಖಂಡಿತ ಅರವಿಂದ್. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ತನಿಖಾ ಸಂಸ್ಥೆಗಳಿಗೂ ಅದ್ರ ಜೊತೆಗೆ ಬಳ್ಳಾರಿ ರಾಜಕಾರಣಿಗಳಿಗೂ ಒಂದ್ ರೀತಿ ಅವಿನಾಭಾವ ಸಂಬಂಧ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ 2011ರಲ್ಲಿ ಬಳ್ಳಾರಿಯ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಿರು ನಾಪತ್ತೆ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಅವರನ್ನು ಅರೆಸ್ಟ್ ಆಗ್ತಾರೆ. ಆ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖೆ ವರದಿ ಇರುತ್ತೆ. ಅದರಲ್ಲಿ ನಾಗೇಂದ್ರ ಅವರ ಹೆಸರು ಕೂಡ ಉಲ್ಲೇಖ ಆಗುತ್ತೆ. ಹೀಗಾಗಿನೇ ನಾಗೇಂದ್ರ ಅವರು ಆ ಸಂದರ್ಭದಲ್ಲಿ SIT ವಿಚಾರಣೆಯನ್ನು ಕೂಡ ಎದುರಿಸ್ತಾರೆ. ಇದು ಬಹುದೊಡ್ಡ ಅಕ್ರಮ ಹಗರಣ ಆಗಿರೋದ್ರಿಂದಾಗಿ ಇದರಲ್ಲಿ CBI ಎಂಟ್ರಿ ಆಗುತ್ತೆ, ಇಡಿ ಎಂಟ್ರಿ ಆಗುತ್ತೆ, IT ಕೂಡ ಎಂಟ್ರಿ ಆಗುತ್ತೆ. ಈ ಎಲ್ಲಾ ತನಿಖಾ ಸಂಸ್ಥೆಗಳ ವಿಚಾರಣೆಯನ್ನು ನಾಗೇಂದ್ರ ಅವರು ಎದುರಿಸ್ತಾರೆ. ಆ ಸಂದರ್ಭದಲ್ಲಿ 1 ವರ್ಷಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಲ್ಲೂ ಕೂಡ ಇದ್ದು ಬಂದಿರ್ತಾರೆ. ಮತ್ತೆ ಇದೀಗ ವಾಲ್ಮೀಕಿ ಹಗರಣದ 187 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲೂ ಕೂಡ ನಾಗೇಂದ್ರ ಅವರ ಹೆಸರು ನೇರವಾಗಿ ತಳುಕು ಹಾಕೊಂಡಿರೋದ್ರಿಂದಾಗಿ ಮತ್ತೆ ಈಗ ಇಡಿಯಿಂದ ವಿಚಾರಣೆಯನ್ನು ಎದುರಿಸಿರ್ತಕ್ಕಂಥ ನಾಗೇಂದ್ರ ಅವರು ಇದೀಗ ಮತ್ತೆ ಇಡಿಗ ತನಿಖೆಗೆ ಒಳಪಟ್ಟಿದ್ದಾರೆ. ಅದ್ರ ಜೊತೆಗೆ ಇಡಿ ವಶಕ್ಕೂ ಕೂಡ ಹೋಗಿದ್ದಾರೆ. ಇದನ್ನೆಲ್ಲದನ್ನು ನೋಡಿದ್ರೆ ಖಂಡಿತವಾಗಿಯೂ ಕೂಡ ನಾಗೇಂದ್ರ ಅವರು ತನಿಖಾ ಸಂಸ್ಥೆಗಳನ್ನ ಎದುರಿಸೋದ್ರಲ್ಲಿ ದಾಖಲೆಯನ್ನು ಬರೆದಿದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಬಳ್ಳಾರಿ ರಾಜಕಾರಣಿಗಳು ಕೂಡ ಇದಕ್ಕೆ ಹೊರತಾಗಿಲ್ಲ. ಒಂದು ಅರ್ಥದಲ್ಲಿ ನಾಗೇಂದ್ರ ಅವರ ಈ ಒಂದು ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಬಳ್ಳಾರಿಗೆ ಆಗಮಿಸೋದ್ರ ಮೂಲಕ ಎಲ್ಲ ರೀತಿಯ ದಾಖಲೆಗಳನ್ನ ಪರಿಶೀಲಿಸಿದ್ದಾರೆ. ದಾಖಲೆಗಳನ್ನ ಪರಿಶೀಲಿಸಿದ ನಂತರದಲ್ಲಿ ಒಂದಿಷ್ಟು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಾಕ್ಷಿಗಳು ಸಿಕ್ಕಿದ್ರ ಭಾಗವಾಗಿನೇ ಮತ್ತೆ ಈಗ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದಿರ್ತಕ್ಕಂಥ ಇಡಿ ಅಧಿಕಾರಿಗಳಿದ್ರೆ ಮತ್ತಷ್ಟು ಪ್ರಮಾಣದಲ್ಲಿ ಅವರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ನಾಗೇಂದ್ರ ಅವರು ಎಲ್ಲೋ ಒಂದು ಕಡೆಗೆ ಪರಪ್ಪನ ಅಗ್ರಹಾರ ಸೇರೋದು ಫಿಕ್ಸ್ ಅನ್ನುವಂತ ಚರ್ಚೆಗಳು ಕೂಡ ಈಗ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು. ಅರವಿಂದ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಯಾವ ಹಂತಕ್ಕೆ ಬಳ್ಳಾರಿ ರಾಜಕಾರಣಿಗಳಿಗೂ ಇವ್ರಿಗೂ ಅವಿನಾಭಾವ ಸಂಬಂಧ ಅಂದರೆ ಇವತ್ತಿಗೂ ಜನಾರ್ದನ್ ರೆಡ್ಡಿ ಬಳ್ಳಾರಿ ಕಾಲಿಡಂಗಿಲ್ಲ, ಆ ಥರದ ಸನ್ನಿವೇಶ ಇದೆ. ಬಟ್ ಈ ಪ್ರಕರಣದಲ್ಲಿ ಮುಂದೇನಾಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.